ನಮಸ್ತೆ ಎಲ್ರಿಗೂ. ನಾನಿವತ್ತು ಆಲೂ ಪರೋಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾವು ಆವಾಗವಾಗ ಪರೋಟ ಮಾಡಿದರೆ ಮಕ್ಕಳಿಗೆ ಟಿಫನ್ನಿಗೆ ಹಾಕೋಕ್ಕೆ ಈಸಿ ಆಗುತ್ತೆ ಮತ್ತು ಮಕ್ಕಳು ಕೂಡ ಟಿಫನಲ್ಲಿ ಚೆನ್ನಾಗಿ ತಿನ್ಬೋದು. ಸೊ ನಾನಿಲ್ಲಿ 1 kg ಆಲೂ ತೊಗೊಂಡಿದ್ದೀನಿ. ಅದಕ್ಕೆ ಮತ್ತು 3 to 4 ವಿಸಲ್ಸ್ ಕುಕ್ ಮಾಡಿದ್ದೀನಿ. ಕುಕ್ ಆದಮೇಲೆ ಸ್ವಲ್ಪ ಚಪಾತಿ ಹಿಟ್ಟು ನಾದ್ಕೊಂಡಿದ್ದೀನಿ, ಆ್ಯಸ್ ಯೂಶ್ವಲ್ ನಾದ್ಕೊಂಡಿದ್ದೀನಿ. ಮತ್ತು ಆಲೂ ಎಲ್ಲ ಬಾಯ್ಲ್ ಆದಮೇಲೆ ಅದಕ್ಕೆ ಸ್ಮ್ಯಾಶ್ ಮಾಡಿಬಿಟ್ಟು ಆ ಸ್ಮ್ಯಾಶ್ ಮಾಡಿದ ಆಲೂವಲ್ಲಿ ನಾವು ಅದಕ್ಕೆ 2 ಈರುಳ್ಳಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಮತ್ತು ಸ್ವಲ್ಪ ಖಾರ ಕೂಡ ಹಾಕಿದ್ದೀನಿ. ಅದಾದಮೇಲೆ ಧನಿಯಾ ಪೌಡರ್, ಜೀರಾ ಪೌಡರ್, ಅರಿಶಿನ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ರೀತಿ ಅಂದರೆ, ನಮ್ಮಮ್ಮ ಮಾಡೋ ರೀತಿ ಅಂದರೆ, ಇದಕ್ಕೆ ನಾವು ಸಬ್ಜಿಗೆ ಫೋನ್ಗೆ ಕೊಟ್ಟು ಕೂಡ ಮಾಡಬಹುದು. ಬಟ್ ಇದು ಸ್ವಲ್ಪ ಖಾರ ಕಮ್ಮಿ ಹಾಕಿ ಈ ಥರ ಮಾಡಿದರೆ ನನ್ನ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ. ಸೊ ಟಿಫಿನ್ಗಾಗಿ ನೀವು ಈಸಿಯಾಗಿ ಇದಕ್ಕೆ ಪ್ಯಾಕ್ ಮಾಡ್ಬೋದು, ಅಂದರೆ ಏನೂ ಬೇರೆದಿದ್ದು ಜಂಜಟ್ಟಿರೋದಿಲ್ಲ. ಸೊ ಆ ಥರನೂ ಪ್ಯಾಕ್ ಮಾಡ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಹಿಟ್ಟು ನಾದಿರೋದಿರುತ್ತೆ, ಚಪಾತಿ ಆ್ಯಸ್ ಯೂಶ್ವಲ್ ಚಪಾತಿ ಹಿಟ್ಟನ್ನು ನಾದ್ಕೊಂಡು ಅದಕ್ಕೆ ಉಳ್ಳಿ ಥರ ಮಾಡಿಬಿಟ್ಟು ಆಲೂ ಮಿಶ್ರಣವನ್ನು ಈ ಉಳ್ಳಿಯಲ್ಲಿ ತುಂಬಿಬೇಕು. ಉಳ್ಳಿ ಮಾಡ್ಕೊಳ್ಬೇಕು. ಹೋಳಿಗೆ ಥರ ಹೇಗೆ ಉಳ್ಳಿ ಮಾಡ್ಕೋತೀವಲ್ಲ ಆ ಥರ ಇದಕ್ಕೂ ಕೂಡ ಉಳ್ಳೆಯನ್ನು ಮಾಡಿಬಿಟ್ಟು ಸ್ವಲ್ಪ ಇದರೊಳಗಡೆ ಆಲೂ ಮಿಶ್ರಣವನ್ನು ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಲಟ್ಟಿಸಿದರೆ ಆಯಿತು. ಇದೇ ಥರ ನಾವು ಆವಾಗ ಸ್ಕೂಲಲ್ಲಿ ಮಕ್ಕಳಿಗೆ ರೈಸ್ ಕೊಡಬೇಡಿ, ಉಪ್ಪಿಟ್ಟು ಕೊಡಬೇಡಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಾವು ಈ ಥರ ಪರೋಟ ಮಾಡಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ರೋಲ್ ಮಾಡಿ ತಿನ್ನಬಹುದು. ಆಲೂ, ಬೀಟ್ರೂಟ್, ಇಲ್ಲಾಂದರೆ ಕ್ಯಾಬೇಜ್ ಇದೆಲ್ಲ ಪರೋಟ ಕೊಟ್ಟಿದ್ರೆ ಚೆನ್ನಾಗಿ ಮಕ್ಕಳು ಕೂಡ ತಿಂತಾರೆ, ಎಂಜಾಯ್ ಮಾಡ್ತಾರೆ ಅವ್ರ ಫುಡ್ನ. ಮತ್ತು ನಮಗೂ ಬೇಜಾರಿರೋದಿಲ್ಲ ಸಬ್ಜಿ ಯಾವ್ದು ಕಟ್ಟಬೇಕು ಅಂತ. ಈ ಥರ ಸ್ಟಫಿಂಗ್ ಮಾಡಿ ನಾವು ಯಾವುದಾದ್ರೂ ಪರೋಟ ಮಾಡಿದ್ರೂ ಆಯಿತು, ಮಕ್ಕಳು ಚೆನ್ನಾಗಿ ತಿಂತಾರೆ. ಸೊ ಇದಕ್ಕೆ ನಾರ್ಮಲಾಗಿ ಸ್ವಲ್ಪ ಜಾಸ್ತಿ ಪ್ರೆಸ್ ಇಲ್ಲದೇ ಅದಕ್ಕೆ ಹಿಟ್ಟನ್ನು ರೋಲ್ ಮಾಡಬೇಕು, ಅಂದರೆ ಲಟ್ಟಿಸ್ಬೇಕು ಚೆನ್ನಾಗಿ. ಪ್ರೆಸ್ ಜಾಸ್ತಿ ಹಾಕಿದರೆ ಹರಿದೋಗುತ್ತೆ ಪರೋಟ. ಪ್ರೆಸ್ ಮಾಡ್ತಾ ಇದ್ದ ಮೇಲ್ಗಡೆ ಅಷ್ಟೇ ಅದಕ್ಕೆ ಲಟ್ಟಿಸಿದರೆ ಸೂಪರಾಗಿ ರೌಂಡಾಗಿ ಆಲೂ ಪರೋಟ ರೆಡಿ ಇರುತ್ತೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಎಲ್ಲ ವೀಡಿಯೋಸ್ಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಮತ್ತು ನನ್ನ ವೀಡಿಯೋಸ್ ಚೆನ್ನಾಗಿದೆಯೋ ಇಲ್ವಾ ಅಂತ. ಸೊ ಇಲ್ಲಾಯಿತು, ನಾನು ಆ ಪರೋಟ ಲಟ್ಟಿಸಿದ್ದು ಆಯಿತು. ಇವಾಗೆ ನಾವು ಪ್ಯಾನನ್ನು ಬಿಸಿ ಮಾಡೋಣ. ನೀವು ನಾರ್ಮಲ್ ನಾನ್ ಸ್ಟಿಕ್ ಪ್ಯಾನ್ ತೊಗೋಬೋದು, ಇಲ್ಲಾಂದರೆ ನಾನು ಚಪಾತಿ ಮಾಡೋದು ಯಾವುದಾದ್ರೂ ಪ್ಯಾನ್ ತೊಗೊಬೋದು. ಬಿಸಿ ಪ್ಯಾನ್ ಮೇಲೆ ಪರೋಟವನ್ನು ಬೇಯಿಸಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮೇಲೆ ಬೇಯಿಸಿದರೆ ಚೆನ್ನಾಗಿರುತ್ತೆ. ಜಾಸ್ತಿ ಹೈ ಫ್ಲೇಮ್ ಇಟ್ಟಿದ್ರೆ ಹೊತ್ತೋಗಿಬಿಡುತ್ತೆ. ಸೊ ಇದಕ್ಕೆ 2 ಸೈಡು ನಾವು ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಬೇಯಿಸ್ಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸಿದರೆ ಸೂಪರ್ ಇರುತ್ತೆ. ಇದಕ್ಕೆ ನಾವು ತುಪ್ಪ ಜೊತೆನೂ ತಿನ್ನಬಹುದು, ಇಲ್ಲಾಂದರೆ ಮೊಸರು ಜೊತೆನೂ ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡ್ಬಿಟ್ಟು ತಿಂದರೆ ಇದ್ರೂ ಚೆನ್ನಾಗಿರುತ್ತೆ. ಸೊ ಇದು ಬಿಸಿಯಾದ ಆಲೂ ಪರೋಟ ರೆಡಿ. ಸ್ವಲ್ಪ ಉಪ್ಪಿನಕಾಯಿ ಜೊತೆ